ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿಯವರ 3.0 ಸರ್ಕಾರ ರಚನೆಯಾಗಿದೆ. ಮೂರನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಕಾರ್ಯಾರಂಭ ಮಾಡಿಯೂ ಆಗಿದೆ. ಈ ನಡುವೆ ದೇಶದಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು. ನರೇಂದ್ರ ಮೋದಿ ಮೊದಲನೇ ಅವಧಿ ಮತ್ತು ಎರಡನೇ ಅವಧಿಯನ್ನು ನಡೆಸಿದ ಹಾಗೆ ಮೂರನೇ ಅವಧಿಯನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಮೋದಿ ಅವರು ಯಾವುದಕ್ಕೆ ಫೇಮಸ್ ಹೇಳಿ? ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಫೇಮಸ್ಸು. ಅದೇ ಅವರಿಗೆ ಹೆಸರು ತಂದು ಕೊಟ್ಟಿದ್ದು. ಅದು ವಿದೇಶಾಂಗ ನೀತಿಯ ವಿಚಾರದಲ್ಲಾಗಿರಬಹುದು, ದೇಶದ ಆಂತರಿಕವಾಗಿರಬಹುದು. ಮುಲಾಜಿಲ್ಲದೆ ಕ್ರಮಗಳನ್ನು ಕೈಗೊಳ್ತಾ ಇದ್ರು, ಗಟ್ಟಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ರು. ಆ ನಿರ್ಧಾರಗಳಲ್ಲಿ ಎರಡನೇ ಮಾತೇ ಇರ್ತಾ ಇರಲಿಲ್ಲ. ಹೀಗಾಗಿ ಅವರು ತುಂಬ ಫೇಮಸ್ ಆಗಿದ್ರು. ಆದರೆ ಈ ಬಾರಿ ಅದು ಸಾಧ್ಯ ಇಲ್ಲ. ಯಾಕೆಂದರೆ BJPಯದ್ದು ಪೂರ್ಣ ಬಹುಮತದ ಸರ್ಕಾರ ಅಲ್ಲ, ಮೋದಿ ಅವರದ್ದು ಕೊಹಿಲೇಷನ್ ಗವರ್ನಮೆಂಟ್. ಹೀಗಾಗಿ ಇದೆಲ್ಲ ಸಾಧ್ಯ ಆಗೋದಿಲ್ಲ. ವಿದೇಶಾಂಗ ನೀತಿಯೂ ಕೂಡ ಡೌನ್ ಆಗುತ್ತೆ, ಸ್ವಲ್ಪ ರಾಜಿ ಆಗ್ತಾರೆ ಮೋದಿ, ಹೀಗೆಲ್ಲ ಚರ್ಚೆ ನಡೀತಾ ಇತ್ತು. ಆದರೆ ಮಿತ್ರರೇ, ನರೇಂದ್ರ ಮೋದಿಯವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ. ನಮ್ಮ ವಿದೇಶಾಂಗ ನೀತಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನಮ್ಮ ಸರ್ಕಾರದ ನಂಬರ್ಸ್ಗಳು ನಮ್ಮ ವಿದೇಶಾಂಗ ನೀತಿಯ ಮೇಲೆ ಏನೂ ಪರಿಣಾಮ ಬೀರೋದಿಲ್ಲ. ಇದನ್ನು ಜಗತ್ತಿನೆದುರು ಸಾಬೀತುಪಡಿಸಿದ್ದಾರೆ. ಅದು ಯಾವ ವಿಚಾರದಲ್ಲಿ? ಉಕ್ರೇನ್ ಮತ್ತು ರಷ್ಯಾ ವಿಚಾರವಾಗಿ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಮಿತ್ರರೇ, ದೊಡ್ಡ ನಿರ್ಧಾರ. ಇವತ್ತು ಎಲ್ಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಯಲ್ಲಿ ಈ ವಿಚಾರ ಸದ್ದು ಮಾಡ್ತಾ ಇದೆ. ಭಾರತದ ನಿರ್ಧಾರದ ಬಗ್ಗೆ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಅದೇನು, ಭಾರತ ಎಂತಹ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದೆ, ಇದು ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತು, ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಡೀತಾ ಇದೆ. 2 ವರ್ಷ 3 ತಿಂಗಳಾಗಿದೆ. ಯುದ್ಧ ಸಮಾಪ್ತಿಯಾಗುವಂಥ ಯಾವುದೇ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ರಷ್ಯಾ ಏನು ಹೇಳ್ತಾ ಇದೆ? ನಾವು 10 ವರ್ಷ ಬೇಕಾದರೂ ಯುದ್ಧ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಅತ್ತ ಕಡೆಯಲ್ಲಿ ಉಕ್ರೇನ್ ಏನು ಹೇಳ್ತಾ ಇದೆ? ನಾವು ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ, ನಾವು ಬೇಕಾದರೆ 10 ವರ್ಷ ಯುದ್ಧವನ್ನು ಎದುರಿಸ್ತೀವಿ, ನಮಗೇನದು ಹೊಸತಲ್ಲ, ನಮಗೆ ಯುದ್ಧ ಎದುರಿಸೋದು ಅಭ್ಯಾಸ ಆಗಿದೆ ಅಂತ ಉಕ್ರೇನ್ ಹೇಳ್ತಾ ಇದೆ. ನಾನು ಕೊಡೆ ನೀನು ಬಿಡೆ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಯುದ್ಧ ಸಮಾಪ್ತಿ ಆಗ್ತಾ ಇಲ್ಲ. ಇದರ ನಡುವೆ ಪಾಶ್ಚಿಮಾತ್ಯ ಶಕ್ತಿಗಳು ಕೂಡ ಉಕ್ರೇನ್ ಜೊತೆಗೆ ನಿಂತ್ಕೊಂಡಿದ್ದಾವೆ. ನಿಂತ್ಕೊಂಡಿದ್ದು ಅಂತಂದರೆ ಉಕ್ರೇನ್ಗೆ ಬೇರೆ ಏನು ಸಹಾಯ ಮಾಡ್ತಾ ಇಲ್ಲ. ಯುದ್ಧ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ತಾ ಇದ್ದಾವೆ. ಯುದ್ಧ ನಿಲ್ಲಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಇದುವರೆಗೆ ಆಗಿಲ್ಲ. ಆದರೆ ಮಿತ್ರರೇ, ಕೆಲ ರಾಷ್ಟ್ರಗಳು ನಿಜವಾಗ್ಲೂ ಒಂದು ಯೋಚನೆಯನ್ನು ಮಾಡಿದ್ವು. ಈ ಯುದ್ಧ ಹೀಗೆ ಮುಂದುವರಿತಾ ಇರುವಂಥದ್ದು ಒಳ್ಳೆಯದಲ್ಲ, ಇಲ್ಲೊಂದು ಶಾಂತಿ ಸಭೆ ಆಗಬೇಕು, ಇಡೀ ವಿಶ್ವ ಒಂದೇ ಧ್ವನಿಯಿಂದ ಯುದ್ಧ ನಿಲ್ಲಿಸುವಂಥ ಒಂದು ಪ್ರಯತ್ನ ಮಾಡಬೇಕು. ಹೀಗೊಂದು ಚರ್ಚೆ ಆಯಿತು. ಅದಕ್ಕೋಸ್ಕರವಾಗಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಲಾಯಿತು. ಅದು ಉಕ್ರೇನ್ ಪೀಸ್ ಸಮಿಟ್. ಸ್ವಿಟ್ಜರ್ಲ್ಯಾಂಡ್ ಯಾಕೆ ಕೇಳಿದ್ರೆ, ಸ್ವಿಟ್ಜರ್ಲ್ಯಾಂಡ್ ಒಂದು ತಟಸ್ಥ ದೇಶ. ಅದು ಮೊದಲನೇ ಮಹಾಯುದ್ಧ ಆಗಿರಬಹುದು, ಎರಡನೇ ಮಹಾಯುದ್ಧ ಆಗಿರಬಹುದು, ಯಾವುದೇ ಸಂದರ್ಭದಲ್ಲೂ ಕೂಡ ಯಾರ ಪಕ್ಷವನ್ನು ವಹಿಸಿಕೊಂಡಿರಲಿಲ್ಲ, ತಟಸ್ಥವಾಗಿ ಉಳಿದಿತ್ತು. ಹೀಗಾಗಿ ಸ್ವಿಟ್ಜರ್ಲ್ಯಾಂಡ್ ಒಳ್ಳೆಯ ಡೆಸ್ಟಿನಿ ಅಂತ ಹೇಳಿ ಅಲ್ಲೊಂದು ಉಕ್ರೇನ್ ಪೀಸ್ ಸಮಿಟನ್ನು ಆಯೋಜನೆ ಮಾಡಲಾಯಿತು. ಇದಕ್ಕೆ ವಿಶ್ವದ ಎಲ್ಲ ದೇಶಗಳಿಗೂ ಕೂಡ ಆಹ್ವಾನ ಕೊಡಲಾಗಿತ್ತು. ಯಾವುದೋ 4 ದೇಶ ಸೇರಿಕೊಂಡಿದ್ದಲ್ಲ, ವಿಶ್ವದ ಎಲ್ಲ ದೇಶಗಳು, ಭಾರತ, ಚೀನಾ, ಜಪಾನ್, ಆಸ್ಟ್ರೇಲಿಯಾ, ಫಿಲಿಪೈನ್ಸ್, ಸೌತ್ ಆಫ್ರಿಕಾ ದೇಶಗಳಿರಬಹುದು, ದಕ್ಷಿಣ ಅಮೆರಿಕಾ ದೇಶಗಳು, ಹೀಗೆ ಎಲ್ಲ ದೇಶಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿತ್ತು. ಈ ಸಮಾವೇಶದ ಉದ್ದೇಶ ಏನಾಗಿತ್ತು ಕೇಳಿದ್ರೆ, ಯುದ್ಧ ಆರಂಭವಾಗಿ 2.3 ವರ್ಷ ಆಯಿತು, 2 ವರ್ಷ 3 ತಿಂಗಳಾಯಿತು, ಇನ್ನೂ ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ನಾವೊಂದು ಡಿಕ್ಲರೇಷನ್ ಅನ್ನು ಹೊರಡಿಸಬೇಕು, ಯುದ್ಧ ನಿಲ್ಲಿಸಬೇಕು, ಶಾಂತಿ ಸ್ಥಾಪನೆ ಆಗಬೇಕು. ಇದು ಈ ಸಮಾವೇಶದ ಮೂಲ ಉದ್ದೇಶ ಆಗಿತ್ತು. ಆದರೆ ಮಿತ್ರರೇ, ದೊಡ್ಡ ಬ್ಲಂಡರ್ ಏನು ಗೊತ್ತಾ? ಯುದ್ಧ ನಿಲ್ಲಿಸಬೇಕು ಅಂತಂದರೆ ಯಾರು ನಿಲ್ಲಿಸಬೇಕು? ರಷ್ಯಾ ನಿಲ್ಲಿಸಬೇಕಪ್ಪ. ಯಾರ ಮೇಲೆ ಯುದ್ಧ ಆಗ್ತಾ ಇರುವಂಥದ್ದು? ಉಕ್ರೇನ್ ಮೇಲೆ ಯುದ್ಧ ಆಗ್ತಾ ಇರುವಂಥದ್ದು. ಹೀಗಾಗಿ ಉಕ್ರೇನ್ ಮತ್ತು ರಷ್ಯಾ ಈ ಸಭೆಯಲ್ಲಿ ಪ್ರಮುಖ ಭಾಗಿದಾರರಾಗಬೇಕಾಗಿತ್ತು. ಆದರೆ ಆಗಿದ್ದೇನು? ಉಕ್ರೇನ್ ಈ ಸಭೆಯಲ್ಲಿ ಹಾಜರಿತ್ತು, ಅದಕ್ಕೆ ವಿಶೇಷ ಆತಿಥ್ಯ ಇತ್ತು. ರಷ್ಯಾಗೆ ಆಹ್ವಾನವೇ ಇರಲಿಲ್ಲ, ರಷ್ಯಾವನ್ನು ಬಾಯ್ಕಾಟ್ ಮಾಡಲಾಗಿತ್ತು. ರಷ್ಯಾ ಯಾವ ಕಾರಣಕ್ಕೂ ಕೂಡ ಈ ಸಭೆಗೆ ಬರುವಂತಿಲ್ಲ ಅಂತ ಅದನ್ನು ಮೊದಲೇ ಬಾಯ್ಕಾಟ್ ಮಾಡಲಾಗಿತ್ತು. ಮಿತ್ರರೇ, ಯೋಚನೆ ಮಾಡಿ, ಯುದ್ಧ ಮಾಡುವವರನ್ನೇ ಹೊರಗಿಟ್ಟು ನೀವು ಶಾಂತಿ ಸಭೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಪಾಶ್ಚಿಮಾತ್ಯ ದೇಶಗಳ ದೊಡ್ಡ ಬ್ಲಂಡರೇ ಇದು. ಅವರು ರಷ್ಯಾವನ್ನು ಬಾಯ್ಕಾಟ್ ಮಾಡ್ತಾರೆ, ರಷ್ಯಾವನ್ನು ದೂರ ಇಡಬೇಕು ಅನ್ನುವ ಕಾರಣಕ್ಕಾಗಿ. ಇದೆಲ್ಲ ಅಮೆರಿಕ ಕುತಂತ್ರ. ರಷ್ಯಾಗೆ ಆಹ್ವಾನವನ್ನೇ ಕೊಟ್ಟಿಲ್ಲ. ಇಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ರೆ ಶಾಂತಿ ಸ್ಥಾಪನೆ ಮಾಡಬೇಕು ಅಂತ, ಅದು ಸಾಧ್ಯವಾ? ರಷ್ಯಾ ಯುದ್ಧ ನಿಲ್ಲಿಸುತ್ತಾ? ಇದು ಬಹಳ ದೊಡ್ಡ ಬ್ಲಂಡರ್ ಆಗಿತ್ತು. ಚೀನಾ ಇದನ್ನು ಆರಂಭದಲ್ಲೇ ಆಕ್ಷೇಪ ವ್ಯಕ್ತಪಡಿಸಿತು, ನಾವು ಈ ಸಭೆಯಲ್ಲೆಲ್ಲ ಹಾಜರಾಗೋದಿಲ್ಲ, ಯಾಕೆಂದರೆ ಈ ಸಭೆ ಯೂಸ್ಲೆಸ್, ಇದರಲ್ಲಿ ಏನು ಔಟ್ಕಮ್ ಬರೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಅಧ್ಯಕ್ಷರು ಬರೋದಿಲ್ಲ, ವಿದೇಶಾಂಗ ಸಚಿವರು ಬರೋದಿಲ್ಲ, ಯಾರೂ ಬರೋದಿಲ್ಲ ಅಂತೇಳಿ ಚೀನಾ ಮೊದಲೇ ಪ್ರಕಟ ಮಾಡಿತು. ಆನಂತರ ಮಿತ್ರರೇ, ಭಾರತ ಆ ರೀತಿಯಾಗಿ ಏನೂ ಹೇಳಿರಲಿಲ್ಲ. ಭಾರತ ಒಂದು ಜಾಣ ನಡೆಯನ್ನು ಅನುಸರಿಸ್ತು. ಈಗ ನಾವು ಅದಕ್ಕೆ ಹಾಜರಾಗದೇ ಇದ್ದರೆ ನಮಗೆ ರಷ್ಯಾ ಫ್ರೆಂಡ್ಲಿ, ನಾವು ರಷ್ಯಾ ಪರವಾಗಿರುವವರು ಅಂತ ಪಟ್ಟ ಕಟ್ಟಿಬಿಡ್ತಾರೆ. ಅದಕ್ಕೆ ಭಾರತ ಏನು ತೀರ್ಮಾನ ಮಾಡ್ತು? ನಾವಲ್ಲಿ ನಮ್ಮ ಪ್ರತಿನಿಧಿಯನ್ನು ಕಳಿಸ್ತೀವಿ. ಆದರೆ ನರೇಂದ್ರ ಮೋದಿಯವರು ಭಾಗಿಯಾಗೋದಿಲ್ಲ, ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಭಾಗಿಯಾಗೋದಿಲ್ಲ, ಬದಲಾಗಿ ನಮ್ಮ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಗಳಲ್ಲಿ ಭಾಗಿಯಾಗ್ತಾರೆ. ಭಾರತದ ಸ್ಟ್ಯಾಂಡ್ ಏನು ಅಂತ ಅವರು ಪ್ರಕಟಿಸ್ತಾರೆ ಅಂತೇಳಿ ಭಾರತ ತನ್ನ ಪ್ರತಿನಿಧಿಯನ್ನು ಕಳುಹಿಸಿತು. ಅಂತಿಮವಾಗಿ ಉಕ್ರೇನ್ ಪೀಸ್ ಸಮಿಟ್ನಲ್ಲಿ ಒಂದಷ್ಟು ಚರ್ಚೆ ಆಯಿತು.
ಮಿತ್ರರೇ, ಇಲ್ಲಿ ಚರ್ಚೆ ಹೇಗೆ ನಡೀತು ಕೇಳಿದ್ರೆ, ಇಲ್ಲಿ ಯುದ್ಧ ನಿಲ್ಲಿಸುವಂತಹ ಮಾತಾಗಲಿಲ್ಲ, ಬದಲಾಗಿ ರಷ್ಯಾಗೆ ಧಮಕಿ ಹಾಕುವಂತಹ ಸಭೆ ಆಯಿತು. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅದರಲ್ಲಿ ಭಾಗಿಯಾಗಿದ್ರು. ಅವ್ರು ಏನು ಹೇಳಿದ್ರು ಗೊತ್ತಾ? ಯುದ್ಧ ನಿಲ್ಲಿಸದೇ ಇದ್ರೆ ರಷ್ಯಾದ ಮೇಲೆ ನಾವು ಬಲಪ್ರಯೋಗ ಮಾಡಬೇಕಾಗುತ್ತೆ, ರಷ್ಯಾವನ್ನ ಬಲವಂತವಾಗಿ ಸರೆಂಡರ್ ಮಾಡಿಸಬೇಕಾಗುತ್ತೆ. ಮಿತ್ರರೇ, ಇಟಲಿ ಹೇಳ್ತಾ ಇರುವಂತಹದ್ದು ಸಾಧ್ಯ ಇದೆಯಾ? ರಷ್ಯಾ ಎಂಥ ದೈತ್ಯ ದೇಶ, ಅದರ ಶಕ್ತಿ ಸಾಮರ್ಥ್ಯ ಏನು? ಇಟಲಿ ಬಳಿಯಲ್ಲಿ ಇವತ್ತು ಅಷ್ಟು ಶಕ್ತಿ ಉಳಿದಿದೆಯಾ? ಆದರೂ ಕೂಡ ಅವರು ಹೇಳ್ತಾರೆ, ನೀವೇನಾದರೂ ಯುದ್ಧ ನಿಲ್ಲಿಸದೇ ಇದ್ರೆ ನಾವೇ ಫೋರ್ಸಿಬಲಿ ನಿಮ್ಮನ್ನು ಸರೆಂಡರ್ ಮಾಡಬೇಕಾಗತ್ತೆ ಅಂತ. ಇನ್ನು ಪುಟ್ಟ ಪೋಲೆಂಡ್ ದೇಶ ಹೇಳುತ್ತೆ, ರಷ್ಯಾ ಏನಾದರೂ ಯುದ್ಧ ನಿಲ್ಲಿಸದೇ ಇದ್ರೆ ರಷ್ಯಾದಲ್ಲಿ ಸಾಕಷ್ಟು ಎತ್ನಿಸಿಟಿಗಳಿದ್ದಾವೆ, ಅಂದರೆ ವಿಭಿನ್ನವಾದಂತಹ ಕಲ್ಚರ್ ಇರುವಂತಹ ಜನ ಇದ್ದಾರೆ, ಹೀಗಾಗಿ ನಾವು ರಷ್ಯಾವನ್ನ 200 ಭಾಗಗಳಾಗಿಸ್ತೀವಿ. ಈ ರೀತಿಯಾಗಿ ಎಲ್ಲರೂ ಕೂಡ ರಷ್ಯಾಗೆ ಧಮಕಿ ಹಾಕೋದಕ್ಕೆ ಈ ವೇದಿಕೆಯನ್ನು ಬಳಸಿಕೊಂಡ್ರೆ ಬಿಟ್ರೆ ಯುದ್ಧ ನಿಲ್ಲಿಸುವಂತಹ ಯಾವುದೇ ಮಾತು ಕೂಡ ಆಗಲಿಲ್ಲ. ಅಂತಿಮವಾಗಿ ಭಾರತದ ಸರದಿ ಬಂತು. ಭಾರತ ಬಹಳ ಸ್ಪಷ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತು. ಈ ಡಿಕ್ಲರೇಷನ್ಗೆ ನಾವು ಸಹಿ ಹಾಕೋದಿಲ್ಲ. ಯಾಕೆ ಅಂತಂದ್ರೆ ಇದೊಂದು ಯೂಸ್ಲೆಸ್, ಇದರಿಂದ ಏನೂ ಹೊರಬರೋದಕ್ಕೆ ಸಾಧ್ಯ ಇಲ್ಲ. ನೀವು ನಿಜವಾಗ್ಲೂ ಯುದ್ಧ ನಿಲ್ಲಿಸಬೇಕು ಅಂತಾದ್ರೆ ರಷ್ಯಾವನ್ನ ಕೂಡ ಇಲ್ಲಿ ಪಾರ್ಟಿ ಮಾಡಬೇಕು. ರಷ್ಯಾ ಮತ್ತು ಉಕ್ರೇನ್ ಇಬ್ಬರೂ ಹಾಜರಿದ್ರೆ ಮಾತ್ರ ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಾವು ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಮಗೆ ಇದರಲ್ಲೇನೋ ಅರ್ಥ ಇದೆ ಅಂತ ಅನ್ನಿಸ್ತಾ ಇಲ್ಲ. ನಾವು ಈ ಡಿಕ್ಲರೇಷನ್ಗೆ ಸಹಿ ಹಾಕೋದಿಲ್ಲ ಹೀಗಂತ ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾದಂತಹ ಪವನ್ ಕಪೂರ್ ಅಲ್ಲಿ ಹೇಳಿದ್ರು, ಸಭೆಯಲ್ಲೇ ಹೇಳಿದ್ರು. ರಷ್ಯಾವನ್ನು ಕೂಡ ಇಂತಹ ಸಭೆಗೆ ಆಹ್ವಾನ ಮಾಡಿ ಅವರ ಮಾತನ್ನು ಕೇಳಿ ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡಿ ಆಗ ಯುದ್ಧ ನಿಲ್ಲಿಸುವಂತಹ ಸಾಧ್ಯತೆಗಳಿದೆ. ಆ ಮೂಲಕವಾಗಿ ಶಾಂತಿ ಸ್ಥಾಪಿಸಬಹುದೇ ಹೊರತು ನೀವು ಪ್ರತಿ ಬಾರಿಯೂ ಕೂಡ ರಷ್ಯಾವನ್ನು ಹೊರಗಿಟ್ಟು ಈ ರೀತಿಯ ಸಭೆಗಳನ್ನು ಮಾಡೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ. ಹೀಗಾಗಿ ಭಾರತ ಈ ಒಂದು ಡಿಕ್ಲರೇಷನ್ನಿಂದ ಹೊರಗುಳಿಯುತ್ತೆ ಅಂತೇಳಿ ಘೋಷಣೆ ಮಾಡಿದ್ರು. ಮಿತ್ರರೇ, ಇದು ಅತಿ ದೊಡ್ಡ ನಿರ್ಧಾರ. ರಷ್ಯಾಗೆ ಸಹಜವಾಗಿ ಬಹಳ ಖುಷಿ ಕೊಟ್ಟಿರುತ್ತೆ. ಪದೇ ಪದೇ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ನರೇಂದ್ರ ಮೋದಿ ಅವರನ್ನ ಕೊಂಡಾಡ್ತಾ ಇದ್ರು. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದೇ ಬರ್ತಾರೆ ಅಂತ ಹೇಳ್ತಿದ್ದಂತಹ ವಿಶ್ವದ ನಾಯಕರಲ್ಲಿ ಪುತಿನ್ ಕೂಡ ಒಬ್ಬರು. ನರೇಂದ್ರ ಮೋದಿ ಅಂತಹ ಗಟ್ಟಿ ನಾಯಕ ಭಾರತಕ್ಕೆ ಬೇಕಾಗಿತ್ತು ಅವರಿಗೆ. ಇಲ್ಲದೆ ಹೋದರೆ ಭಾರತದಲ್ಲಿ ಶೇಕಿ ಸರ್ಕಾರ ಬಂದುಬಿಟ್ರೆ ಅವರು ರಷ್ಯಾ ಪರವಾಗಿ ನಿಲ್ತಾರೆ ಅಂತೇನಿಲ್ಲ, ಅಮೆರಿಕ ತಾಳಕ್ಕೆ ತಕ್ಕಂತೆ ಕುಣಿಬಹುದು. ಹೀಗಾಗಿ ಪುತಿನ್ ಆರಂಭದಿಂದಲೂ ಕೂಡ ಮೋದಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಮೋದಿ ಗೆಲ್ತಾರೆ ಅಂತ ಹೇಳ್ತಾ ಇದ್ರು. ತನ್ನ ದೇಶದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಮೋದಿ ಅವರ ಆಡಳಿತವನ್ನು ಮೆಚ್ಚಿಕೊಳ್ತಾ ಇದ್ರು. ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟನ್ನು ಹೊಗಳಿದ್ರು. ಇವತ್ತು ಭಾರತದ ವಿದೇಶಾಂಗ ನೀತಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಪುತಿನ್ ಹೇಳ್ತಾ ಇದ್ರು. ಅಂದರೆ ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಗಟ್ಟಿಯಾಗೇ ಇತ್ತು. ಯುದ್ಧದ ಕಾರಣದಿಂದ ಅದೇನು ಶೇಕ್ ಆಗಿರಲಿಲ್ಲ. ಈಗ ಭಾರತ ಮತ್ತೊಮ್ಮೆ ಸಾಬೀತು ಮಾಡಿದೆ, ನಾವು ಯಾವುದೇ ಪಕ್ಷದ ಪರವಾಗಿಲ್ಲ, ನಾವು ನಿಜವಾಗ್ಲೂ ಶಾಂತಿ ಸ್ಥಾಪಿಸುವಂತಹ ಪಕ್ಷದ ಪರವಾಗಿದ್ದೀವಿ. ನೀವು ಏಕಪಕ್ಷೀಯವಾಗಿ ರಷ್ಯಾವನ್ನು ದೂರೋದಕ್ಕೆ ಅಂತಲೇ ಒಂದು ಸಭೆಯನ್ನು ಮಾಡಿದ್ರೆ ನಾವು ಅದರ ಪಾರ್ಟ್ ಆಗೋದಿಲ್ಲ. ಹೀಗಂತ ಭಾರತ ಬಹಳ ಸ್ಪಷ್ಟವಾದಂತಹ ಸಂದೇಶ ರವಾನಿಸಿದೆ. ಮಿತ್ರರೇ, ಭಾರತ ಮಾತ್ರ ಅಲ್ಲ, ಸೌದಿ ಅರೇಬಿಯಾ ಕೂಡ ಈ ಡಿಕ್ಲರೇಷನ್ಗೆ ಸಹಿ ಹಾಕಿಲ್ಲ, UAE ಸಹಿ ಹಾಕಿಲ್ಲ, ಸೌತ್ ಆಫ್ರಿಕಾ, ಬ್ರೆಜಿಲ್ ಹೀಗೆ ದೊಡ್ಡ ದೊಡ್ಡ ದೇಶಗಳೇ ಈ ಡಿಕ್ಲರೇಷನ್ಗೆ ಸಹಿ ಹಾಕಿಲ್ಲ. ಹೀಗಾಗಿ ಸ್ವಿಟ್ಜರ್ಲ್ಯಾಂಡ್ನ ಈ ಸಮಿಟ್ ಫೇಲ್ಯೂರ್ ಆಗಿಬಿಟ್ಟಿದೆ. ಸ್ವಿಟ್ಜರ್ಲ್ಯಾಂಡ್ ಹೇಳಿಕೆಯನ್ನು ಕೂಡ ಕೊಟ್ಟಿದೆ. ಈ ಹಿಂದೆ ಸ್ವಿಟ್ಜರ್ಲ್ಯಾಂಡ್ ಅನೇಕ ಶಾಂತಿ ಸಂಧಾನ ಸಭೆಗಳಿಗೆ ಸಾಕ್ಷಿಯಾಗಿದೆ. ಅದರಿಂದ ಏನೋ ಔಟ್ಕಮ್ ಬಂದಿದೆ. ಇದು ಸ್ವಿಟ್ಜರ್ಲ್ಯಾಂಡ್ ದೇಶಕ್ಕೂ ಕೂಡ ಹೆಸರು ತಂದು ಕೊಟ್ಟಿದೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಇಂತಹದೊಂದು ಫೇಲ್ಯೂರ್ ಸಭೆಯನ್ನು ನಾವು ನಡೆಸಬೇಕಾಯಿತು. ಈ ಒಂದು ಸಭೆಯಿಂದ ಯಾವುದೇ ರೀತಿಯಲ್ಲೂ ಕೂಡ ಔಟ್ಕಮ್ ಬಂದಿಲ್ಲ. ಇದು ನಮಗೆ ಒಂದು ಬೇಸರದ ಸಂಗತಿ, ನಮಗೊಂದು ಅವಮಾನಕರ ಸಂಗತಿ ಅಂತ ಸ್ವಿಟ್ಜರ್ಲ್ಯಾಂಡ್ ಹೇಳಿಕೆ ಕೊಟ್ಟಿದೆ. ಮಿತ್ರರೇ, ಇನ್ನೊಂದು ಗಮನಿಸಬೇಕಾದ ಅಂಶವೂ ಕೂಡ ಇದೆ. ಬ್ರಿಕ್ಸ್ನ ಯಾವುದೇ ದೇಶವೂ ಕೂಡ ಈ ಡಿಕ್ಲರೇಷನ್ಗೆ ಸಹಿ ಹಾಕಿಲ್ಲ. ಇದು ಅಮೆರಿಕಾಗೆ ಕೂಡ ಹಿನ್ನಡೆ. ಯಾಕೆಂದರೆ ಬ್ರಿಕ್ಸ್ ಗಟ್ಟಿಯಾಗ್ತಿರುವಂತಹದ್ದು ಅಮೆರಿಕಾಗೆ ಇಷ್ಟ ಇಲ್ಲ. ಬ್ರಿಕ್ಸ್ ದೇಶದಲ್ಲಿ ಅನೇಕ ಚರ್ಚೆಗಳು ನಡೀತಾ ಇದೆ. ಈ ಬಾರಿ ರಷ್ಯಾದಲ್ಲೇ ಬ್ರಿಕ್ಸ್ ಸಮಾವೇಶ ಕೂಡ ನಡೆಯುತ್ತೆ. ನರೇಂದ್ರ ಮೋದಿ ಅವರು ಕೂಡ ರಷ್ಯಾಗೆ ಹೋಗ್ತಾರೆ. ಯಾಕೆ ಅಮೆರಿಕಾಗೆ ಬ್ರಿಕ್ಸ್ ಕಂಡ್ರೆ ಆತಂಕ ಅಂತಂದ್ರೆ, ಬ್ರಿಕ್ಸ್ ದೇಶಗಳು ತಮ್ಮದೇ ಸ್ವಂತ ಕರೆನ್ಸಿಯನ್ನು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾವೆ. ಹಾಗೊಂದು ವೇಳೆ ತಂದಿದ್ದೆ ಆದರೆ ಅಮೆರಿಕದ ಡಾಲರ್ಗೆ ಹಿನ್ನಡೆ ಆಗುತ್ತೆ. ಬ್ರಿಕ್ಸ್ ದೇಶಗಳು ಗಟ್ಟಿಗೊಳ್ತಾ ಇರುವಂತಹದ್ದು ಅಮೆರಿಕಾಗೆ ಸುತಾರಾಮ್ ಇಷ್ಟ ಇಲ್ಲ. ಇನ್ನೊಂದು ಕಡೆ ಪುತಿನ್ ಕೂಡ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿ ಒಂದು ಆಫರ್ ಮಾಡಿದ್ದಾರೆ. ಅವರೇನು ಆಫರ್ ಮಾಡಿದ್ದಾರೆ ಕೇಳಿದ್ರೆ, ಈಗ 2 ವರ್ಷ 3 ತಿಂಗಳಿನಿಂದ ರಷ್ಯಾ ಏನು ಯುದ್ಧ ಮಾಡಿ ಒಂದಷ್ಟು ಭೂಪ್ರದೇಶವನ್ನು ಗೆದ್ದುಕೊಂಡಿದೆಯಲ್ಲ, ಅದನ್ನು ರಷ್ಯಾಗೆ ಬಿಟ್ಟು ಕೊಡಬೇಕು. ಆ ವಿಚಾರದಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ಉಕ್ರೇನ್ ಅದನ್ನು ಕ್ಲೈಮ್ ಮಾಡುವಂತಿಲ್ಲ, ಅದು ರಷ್ಯಾಗೆ ಸೇರಿದ್ದು. ಎರಡನೇದಾಗಿ, ಉಕ್ರೇನ್ ಯಾವ ಕಾರಣಕ್ಕೂ ಕೂಡ ನ್ಯಾಟೋವನ್ನು ಸೇರ್ಕೊಳ್ಬಾರ್ದು. ಆ ಒಂದು ಒಪ್ಪಂದಕ್ಕೆ ಉಕ್ರೇನ್ ಸಹಿ ಹಾಕಬೇಕು. ಆಗ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ, ನಮ್ಮ ಸೇನೆಯನ್ನು ವಾಪಸ್ ಕರೆಸ್ಕೊಳ್ತೀವಿ. ಇದು ರಷ್ಯಾ ಹೇಳ್ತಿರುವಂತಹದ್ದು. ಮಿತ್ರರೇ, ರಷ್ಯಾ ತನ್ನ ಡಿಮ್ಯಾಂಡ್ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎರಡೂ ಪಾರ್ಟಿಯವರನ್ನು ಕೂರಿಸ್ಕೊಂಡು ಸಂಧಾನ ಮಾಡಿದ್ದೆ ಆದರೆ ಏನೋ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇದೆ. ಅದನ್ನು ಬಿಟ್ಟು ನೀವು ರಷ್ಯಾವನ್ನು ಹೊರಗಿಡ್ತೀವಿ. ಉಕ್ರೇನ್ನ ಅಧ್ಯಕ್ಷ ಅಪ್ರಬುದ್ಧ, ಆತ ಏನು ಹೇಳಿಕೆ ಕೊಡ್ತಾನೆ, ಏನು ಮಾಡ್ತಾನೆ ಯಾರಿಗೂ ಗೊತ್ತಾಗೋದಿಲ್ಲ. ಆತ ಯಾವುದನ್ನು ಕೂಡ ಒಪ್ಪೋದಕ್ಕೆ ಸಿದ್ಧ ಇಲ್ಲ. ನಾನು ಏನನ್ನೂ ಒಪ್ಪೋದಿಲ್ಲ, ಯುದ್ಧ ನಿಲ್ಲಿಸಬೇಕು ಅಂತಂದರೆ ಸಾಧ್ಯ ಇದೆಯಾ? ಇಲ್ಲದೆ ಹೋದರೆ ಯುದ್ಧ ಮಾಡಿ ಗೆಲ್ಲುವಂಥ ಸಾಮರ್ಥ್ಯವಾದರೂ ಉಕ್ರೇನ್ಗೆ ಇರಬೇಕು. ಆ ಸಾಮರ್ಥ್ಯವೂ ಇಲ್ಲ. ನಾನು ಬೇರೆಯವ್ರ ಮಾತನ್ನು ಕೇಳೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಉಕ್ರೇನ್ನ ಅಧ್ಯಕ್ಷ ಇದ್ದಾನೆ.
ಹೀಗಾಗಿ ಮಿತ್ರರೇ, ಈ ಯುದ್ಧವನ್ನು ನಿಲ್ಲಿಸುವಂತಹದ್ದು ಅಷ್ಟು ಸುಲಭ ಇಲ್ಲ. ಯುದ್ಧ ಕಂಟಿನ್ಯೂ ಆಗ್ತಾನೆ ಇದೆ. ಪುತಿನ್ಗೆ ತುಂಬ ಚೆನ್ನಾಗಿ ಗೊತ್ತು. ಈ ಅಮೆರಿಕಾದಲ್ಲಿ ಚುನಾವಣೆ ನಡೀತಾ ಇದೆ. ಈ ವರ್ಷಾಂತ್ಯದಲ್ಲಿ ಬೈಡನ್ ಸರ್ಕಾರ ಪತನಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ಬೈಡನ್ರನ್ನ ಅಮೆರಿಕದ ಜನ ಆರಿಸುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಅಮೆರಿಕದ ಜನ ಬೇಸರಗೊಂಡಿದ್ದಾರೆ. ಟ್ರಂಪ್ ಮುನ್ನೆಲೆಯಲ್ಲಿದ್ದಾರೆ. ಟ್ರಂಪ್ ಆಯ್ಕೆ ಆಗಿದ್ದೇ ಆದರೆ ರಷ್ಯಾ ಪರವಾಗಿ ನಿರ್ಧಾರವನ್ನು ಕೈಗೊಳ್ತಾರೆ. ರಷ್ಯಾಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಗ ನಾನು ಯುದ್ಧದ ಬಗ್ಗೆ ನಿರ್ಣಯ ಕೈಗೊಳ್ತೀನಿ ಅಂತ ಪುತಿನ್ಗೆ ಅನಿಸಿರಬೇಕು. ಇದೇ ಕಾರಣದಿಂದ ಅವರು ಯುದ್ಧವನ್ನು ಸಾಕಷ್ಟು ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಇದರ ಹೊರತಾಗಿ ರಷ್ಯಾ ಕೂಡ ಏನಾದರೂ ಒಂದು ನಿರ್ಧಾರ ಕೈಗೊಳ್ತಾ ಇತ್ತು. ಅಮೆರಿಕದ ಚುನಾವಣೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಪುತಿನ್ ಈ ಯುದ್ಧವನ್ನು ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಿತ್ರರೇ, ಭಾರತ ತನ್ನ ನಿರ್ಧಾರವನ್ನು ಬಹಳ ಸ್ಪಷ್ಟವಾಗಿ ತೆಗೆದುಕೊಂಡಿದೆ. ನರೇಂದ್ರ ಮೋದಿಯವರ 3.0 ಆಡಳಿತದಲ್ಲೂ ಕೂಡ ವಿದೇಶಾಂಗ ವಿಚಾರದಲ್ಲಿ ಯಾವುದೇ ರಾಜಿ ಆಗೋದಿಲ್ಲ ಅಂತ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರವಾಗಿ ನಿಮ್ಮ ಅನಿಸಿಕೆಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.